ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಗೆ ರಜೆ ಬಂತು ಅಂದರೆ ಮಕ್ಕಳನ್ನ ಕರ್ಕೊಂಡು ಹಳ್ಳಿಗೆ ಹೋಗೋದು ಇದು ಅಭ್ಯಾಸ. ಸೊ ನಾನು ಕೂಡ ನಮ್ಮ ಹಳ್ಳಿಗೆ ಹೋಗಿದ್ದೆ. ಇವಾಗ ನೋಡ್ತಾ ಇರ್ಬೋದು, ಇದು ನಮ್ಮ ಹಳ್ಳಿ ಇದು ಸಂಜೆ 4 ಗಂಟೆ ಟೈಮು. ನಾವು ಕಸ ಎಲ್ಲ ಗುಡಿಸ್ಕೊಂಡು ಗದ್ದೆಗೆ ಕಸ ಹಾಕೋಕ್ಕೆ ಅಂತ ಮಗನ ಕರ್ಕೊಂಡು ಹೋದೆ. ಕಸ ಗದ್ದೆಗೆ ಹಾಕಿ ಬರಬೇಕಾದ್ರೆ ನಮ್ಮಮ್ಮ ಹುಲ್ಲು ಕಟ್ ಮಾಡಿಟ್ಟಿದ್ರು. ನನ್ನ ಮಕ್ಕಳು ಕೆಲವು ಹುಲ್ಲು ಒರೆಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀನಿ. ಡೇ ಒಂದು ಮದುವೆ ಇತ್ತು. ಇದು ದೇವ್ರ ಕಾರ್ಯ ಅಂತ ನೈಟು ದೇವ್ರ ಕರೆಸ್ತಾರೆ. ಅದಾದಮೇಲೆ ನಾವು ನಮ್ಮ ಜಮೀನು ಹತ್ರ ನೆಕ್ಸ್ಟ್ ಬೆಳಗ್ಗೆ ಹೋದ್ವಿ. ಈಗ ನೋಡ್ತಾ ಇರ್ಬೋದು, ಇದು ಬೆಳಗ್ಗೆ ಟೈಮು ವ್ಯೂ. 8 ಗಂಟೆ ಟೈಮು. ಎಲ್ಲಿ ನೋಡಿದರೂ ಹಸಿರಾಗಿತ್ತು. ಇದೆಲ್ಲ ನೀರಾವರಿ ಜಮೀನಾಗಿರೋದ್ರಿಂದ ತುಂಬ ಗ್ರೀನಿಶ್ ಆಗಿತ್ತು. ಮತ್ತು ಮಳೆ ಕೂಡ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೀನ್ ಇತ್ತು. ಅದು ಹೆಂಗೋಯ್ತೆ ಬರೀ ಟಾಟಾ ನಮ್ಮೂರಿನ ವಿಶೇಷತೆ ಅಂತಂದರೆ ಈ ಬೆಟ್ಟ. ನೋಡ್ತಾ ಇರ್ಬೋದು ಎಷ್ಟು ಹೈಟ್ ಇದೆ ಅಂತ. ಆ್ಯಂಡ್ ತುಂಬ ಹಸಿರಾಗಿರುತ್ತೆ, ಗ್ರೀನಿಶು. ಮಳೆ ಟೈಮಲ್ಲಿ ಹೋದ್ರಂತೂ ನೋಡೋಕೆ ಕಣ್ಸಾಲ್ದು. ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಗದ್ದೆ ಹತ್ರ ಹೋಗ್ತಾರೆ. ಸೋನು, ಇದು ಕಿತ್ಕೊಂಬನ ಕಾಚಿಕಾಯಿ ಇದು. ಎಷ್ಟು ನೋಡಿ, ಇದು ಮಾಡಬ್ಬ ಎಂತ ಮಾಡ್ತೀವಿ. ಅಮ್ಮ ಎಷ್ಟು ತಕೊಳ್ಳೆ? ತಗೊಳ್ಳ, ನಾವೆಲ್ಲ ಮನೆ ಕಟ್ತಾ ಇದ್ದೀವಿ ಇದರಲ್ಲಿ. ಅಮ್ಮ ಎಷ್ಟು ತಕೊಳ್ಳೆ? ಒಂದು ತಗೋ ಮಗಳು. ಮಳೆ ಊದೈತಲ್ಲ, ಬರ್ತಾಯಿಲ್ಲ. ಅಮ್ಮ ಹಂಗೋದಮ್ಮ ಕಿತ್ಕಳೆ ಹಿಂಗೆ ತಗೊಳ್ಳಿ. ಅಮ್ಮ ನೋಡಿ, ತಲೆ ಹೊಡಿತಿದಾನ. ಗೊತ್ತಿಲ್ಲ ಕಣಕ್ಕ, ಎಲ್ಲ ಮಳೆ ಬಂದಿರುತ್ತೆ, ಗೊತ್ತಿಲ್ಲ ಅನಿಸ್ತಿದೆ. ಈ ಗಿಡ ನೋಡಿದರೆ ನನಗೆ ಬಾಲ್ಯದ ನೆನಪಾಗುತ್ತೆ. ಯಾಕೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನು ಕಡ್ಡಿ ಮುರಿದ್ರೆ ಅಲ್ಲಿ ಒಂದು ಜೆಲ್ ಬರುತ್ತೆ. ಅದನ್ನು ನಾವು ಊದಿದ್ರೆ ಬಬಲ್ಸ್ ಬರುತ್ತೆ. ತುಂಬ ಆಟ ಆಡ್ತಾಯಿದ್ವಿ ಇದು. ಸೊ ನಾನು ನನ್ನ ಮಕ್ಕಳಿಗೆ ಇದನ್ನು ತೋರಿಸ್ಕೊಡ್ತಾ ಇದ್ವಿ, ಯಾವ ಥರ ಅದು ಬಬಲ್ಸ್ ಬರ್ಸೋದು ಅಂತ. ಹಳ್ಳಿ ಕಡೆಗೆ ಹೋದರೆ ಹಾಗೆಯೇ ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಾ ಹೋಗುತ್ತೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ. ನಾವು ಇದನ್ನು ಮಾಡ್ತಾಯಿದ್ವಿ, ಈ ಥರ ಆಟ ಆಡ್ತಾಯಿದ್ವಿ, ಇಲ್ಲಿ ಹೋಗ್ತಾಯಿದ್ವಿ, ಎಲ್ಲ ಕೂಡ ಮಕ್ಳಿಗೆ ತೋರಿಸ್ತಾ ಇರ್ತೀವಿ ನಾವು. ಇವಾಗ ನೋಡಿ, ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ಈ ಥರ ಬಬಲ್ಸ್ ಬರುತ್ತೆ, ಅದನ್ನು ಊದಿದ್ರೆ. ಆ್ಯಕ್ಚುಲಿ ಈ ಹುಳದ ಹೆಸರು ನಾವು ಕಪ್ಪರ್ಸುಂಟಿ ಅಂತ ಹೇಳ್ತೀವಿ. ಅದು ಅರಿತು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಅದಕ್ಕೆ ಟಚ್ ಮಾಡಿದರೆ ಸಾಕು, ಫುಲ್ ರೌಂಡಾಗಿ ಸುತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಇದನ್ನು ನೋಡ್ತಾ ಇರ್ಬೋದು, ಇದು ಬದನೆಕಾಯಿ, ಮುಳ್ಳು ಬದನೆ ಅಂತ ಕರೀತಾರೆ. ಬಟ್ ನಮ್ಮ ಕಡೆ ಯಾರು ಯೂಸ್ ಮಾಡಲ್ಲ. ನಾನು ಯೂಟ್ಯೂಬಲ್ಲಿ ಕೆಲವೊಂದು ಕಡೆ ನೋಡಿದ್ದೀನಿ, ಇದರಿಂದ ಸಾಂಬಾರೆಲ್ಲ ಮಾಡ್ತಾರೆ. ಅದನ್ನು ಮಕ್ಕಳು ಕಿತ್ಕೊತಾ ಇದ್ದು, ಬಟ್ ಯೂಸ್ ಮಾಡಲ್ಲ ನಮ್ಮ ಕಡೆ ನಾರ್ಮಲ್ ಇದನ್ನು. ಸಂಜೆ ಆಗ್ತಾ ಮಳೆ ಬರ್ತಾಯಿತ್ತು. ಮಳೆ ಮೋಡ ತುಂಬ ನಿಧಾನವಾಗಿ ತುಂತುರು ಮಳೆ ಅಂತ ಹೇಳ್ತೀವಲ್ಲ, ಆ ಥರ ಮಳೆ ಬರ್ತಾಯಿತ್ತು. ಇದು ನಮ್ಮ ಹಳ್ಳಿ. ಊರ ಕಡೆ ಮಳೆ ಬಂದ್ರಂತೂ ಬಿಡೋದೇ ಇಲ್ಲದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸೋನೆ ಮಳೆ ಥರ ಬರ್ತಾನೆ ಇರುತ್ತೆ. ಆವಾಗ ಹಸು ದನ ಕರುಗಳು ಮೇಯೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಪಾತ್ರೆನ ನಮ್ಮಮ್ಮ ಛತ್ರಿ ಹಿಡ್ಕೊಂಡು ತೊಳಿತಾ ಇದ್ದಾರೆ. ಅದಾದಮೇಲೆ ಇದನ್ನು ನೀರೊಲೆಗೆ ಉರಿ ಹಾಕಿದ್ರು ಸ್ನಾನಕ್ಕೆ. ಅಂಡೆ ನೀರೊಲೆಗೆ ಉರಿ ಹಾಕಿದ್ರು. ಹಳ್ಳಿ ಕಡೆ ಅಂತ ಹೋದ್ಮೇಲೆ ಇದ್ದೇ ಇರುತ್ತಲ್ವ ಹಲಸಿನಣ್ಣು. ನಮ್ಮ ತಂದೆ ಹಲಸಿನಣ್ಣು ಕಿತ್ಕೊಬಂದು ಮಾಡಿದ್ರು ಹಣ್ಣು ತಿನ್ನೋದಕ್ಕೋಸ್ಕರ. ಇದು ನಮ್ಮ ಹಳ್ಳಿ ಮನೆ ಮತ್ತು ಪುಟ್ಟ ಮನೆ.
ಸೊ ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಡುಗೆ ಮನೆ ಎಲ್ಲ ಸ್ವಲ್ಪ ಶಿಫ್ಟ್ ಆಗಿತ್ತು. ಅದಾದಮೇಲೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ರು. ಹಾಲು ಬಿಸಿ ಇದೆ ಮತ್ತು ಅಲ್ಲಿ ವರ್ಷ ಪೂರ್ತಿ ಬೆಂಗಳೂರು ಜೀವನ ನೋಡಿರ್ತೀವಿ, ಸಿಟಿ ಲೈಫು ಸ್ವಲ್ಪ ಬೋರ್ ಆಗಿರುತ್ತೆ. ಈ ಥರ ವರ್ಷಕ್ಕೊಮ್ಮೆ ಹೋಗಿ ಹಳ್ಳಿ ವಾತಾವರಣದಲ್ಲಿ ಇದ್ದು ಬರೋದೇ ಚಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.